ರಾಜ್ಯ ಸರ್ಕಾರ ವರ್ಸಸ್ ರಾಜಮನೆತನ. ಏನಿದು ಬೆಂಗಳೂರು ಅರಮನೆ ವಿಧೇಯಕ? ರಾಜಮನೆತನದವರ ವಿರೋಧವೇಕೆ? ಬೆಂಗಳೂರು ಅರಮನೆ ಸ್ವಾಧೀನ ಮತ್ತು ವರ್ಗಾವಣೆ ಕಾಯ್ದೆ 1996ರ ಅಡಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ರಾಜ್ಯವು ಕಾನೂನುಬದ್ಧವಾಗಿ ಭೂಮಿಯನ್ನ ಹೊಂದಿದೆ ಅಂತ ವಾದಿಸುತ್ತದೆ. ಆದರೆ ಮೈಸೂರು ರಾಜಮನೆತನ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದೆ. ಪ್ರತಿಪಕ್ಷಗಳ ಭಾರೀ ವಿರೋಧದ ನಡುವೆಯೂ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ 472 ಎಕರೆ ಭೂಮಿಯನ್ನು ಒಳಗೊಂಡಂತೆ ಕನಿಷ್ಠ 1996ರವರೆಗಿನ ಅವಧಿಯವರೆಗೆ ರಾಜಮನೆತನದವರು ತಾವು ಹೊಂದಿರುವ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವುದನ್ನು ನಿರಾಕರಿಸುವ ಮಸೂದೆಯನ್ನ ಅಂಗೀಕರಿಸಲಾಗಿದೆ. ಹೌದು, ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ ಬೆಂಗಳೂರು ಅರಮನೆ ಭೂಮಿ ಬಳಕೆ ಮತ್ತು ನಿಯಂತ್ರಣ ವಿಧೇಯಕ 2025ರನ್ನ ವಿಧಾನ ಪರಿಷತ್ತಿನಲ್ಲಿ ಅಂಗೀಕರಿಸಲಾಗಿದೆ. ಬೆಂಗಳೂರು ಅರಮನೆ ಮೈದಾನ ಪ್ರದೇಶದ ಬಳಕೆ ಮತ್ತು ನಿಯಂತ್ರಣ ಅಧಿಕಾರವನ್ನ ರಾಜ್ಯ ಸರ್ಕಾರದ ಬಳಿಗೆ ಇಟ್ಟುಕೊಳ್ಳುವುದು ಈ ಮಸೂದೆಯ ಉದ್ದೇಶವಾಗಿದೆ. 1996ರ ನವೆಂಬರ್ 21ರಂದು ಆಗಿನ ಕರ್ನಾಟಕ ಸರ್ಕಾರವು ಬೆಂಗಳೂರು ಅರಮನೆ ಸ್ವಾಧೀನ ಮತ್ತು ವರ್ಗಾವಣೆ ಕಾಯ್ದೆಯನ್ನ ಜಾರಿಗೆ ತಂದಿತು. 2 ವರ್ಷಗಳ ನಂತರ ಮೈಸೂರು ಅರಮನೆ ಮತ್ತು ಆಸ್ತಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರವು ಇದೇ ರೀತಿಯ ಮಸೂದೆಯನ್ನ ತಂದಿತು. 2 ಪ್ರಕರಣಗಳಲ್ಲಿ ಹಿಂದಿನ ರಾಜಮನೆತನವು ಈ ಮಸೂದೆಯ ಬಗ್ಗೆ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಿತು. 1999ರ ಸುಮಾರಿಗೆ ಅರಮನೆ ಮೈದಾನದ ಸುತ್ತಲಿನ ರಸ್ತೆಯನ್ನ ಅಗಲಗೊಳಿಸುವ ಪ್ರಸ್ತಾಪಗಳು ಮುನ್ನೆಲೆಗೆ ಬಂದವು. ಆಗ ಮತ್ತೆ ಶುರುವಾದ ಜಟಾಪಟಿ ಇಲ್ಲಿಯವರೆಗೂ ನಿಂತಿಲ್ಲ. ಪ್ರದೇಶದ ದಟ್ಟಣೆಯನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿರುವ ರಸ್ತೆ ಅಗಲೀಕರಣ ಯೋಜನೆಗೆ ಅರಮನೆಯ ಸುತ್ತಲೂ 15 ಎಕರೆಗೂ ಹೆಚ್ಚು ಭೂಮಿ ಬೇಕಾಗುತ್ತೆ. ಈ ಎಲ್ಲಾ ಜಟಾಪಟಿ ನ್ಯಾಯಾಲಯದ ಮೆಟ್ಟಿಲೇರಿತು. ಡಿಸೆಂಬರ್ 2024ರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಬೆಂಗಳೂರು ಅರಮನೆ ಮೈದಾನದ 15.39 ಎಕರೆ ಭೂಮಿಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಸಲು ಮೈಸೂರು ರಾಜಮನೆತನದ ವಾರಸುದಾರರಿಗೆ 3,000 ಕೋಟಿಗೂ ಹೆಚ್ಚಿನ ಮೊತ್ತದ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕು ನೀಡುವಂತೆ ಆದೇಶಿಸಿತು. ಆದರೆ ಸರ್ಕಾರವು ಈ ವರ್ಷದ ಜನವರಿಯಲ್ಲಿ ಟಿಡಿಆರ್ ನೀಡುವುದನ್ನು ತಪ್ಪಿಸಲು ಸುಗ್ರೀವಾಜ್ಞೆಯನ್ನ ಘೋಷಿಸಿತು. ಡಿಸೆಂಬರ್ 2024ರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ತನ್ನ ತೀರ್ಪನ್ನ ನೀಡಿತು. ರಾಜ್ಯ ಸರ್ಕಾರವು ರಾಜಮನೆತನಕ್ಕೆ ಟಿಡಿಆರ್ಗಳನ್ನ ನೀಡಬೇಕು ಅಂತ ನಿರ್ದೇಶಿಸಿತು. ಆದರೆ ಅಷ್ಟು ದುಬಾರಿ ಮೌಲ್ಯದ ಟಿಡಿಆರ್ ನೀಡುವುದರಿಂದ ಸರ್ಕಾರದ ಮೇಲೆ ದುಷ್ಪರಿಣಾಮ ಬೀರಲಿದೆ ಅಂತ ಅಭಿಪ್ರಾಯಪಟ್ಟ ಸರ್ಕಾರ ಟಿಡಿಆರ್ ನೀಡುವುದನ್ನ ತಪ್ಪಿಸಲು ಸುಗ್ರೀವಾಜ್ಞೆಯನ್ನ ಘೋಷಿಸಿತು. ಅಂದರೆ ಬೆಂಗಳೂರು ಅರಮನೆ ಭೂಬಳಕೆ ಮತ್ತು ನಿಯಂತ್ರಣ ವಿಧೇಯಕ 2025 ಮಂಡಿಸಿತು. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಿಧಾನ ಪರಿಷತ್ತಿನಲ್ಲಿ ವಿಧೇಯಕವನ್ನ ಮಂಡಿಸಿದರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸದಸ್ಯರು ವಿಧೇಯಕಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಮತ್ತು ಅನುಮೋದನೆಯ ವೇಳೆ ಸಭಾತ್ಯಾಗ ಮಾಡಿದ್ರು. ಈ ಮಸೂದೆಗೆ ಭಾರೀ ವಿರೋಧ ವ್ಯಕ್ತಪಡಿಸಿರುವ ರಾಜಮನೆತನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಈ ಆಸ್ತಿಗಳನ್ನ ಗುರಿಯಾಗಿಸಿಕೊಂಡಿದೆ ಅಂತ ಆರೋಪಿಸಿದ್ರು. ಈಗಾಗಲೇ ಗ್ಯಾರಂಟಿಗಳನ್ನ ಪೂರೈಸಲಾಗದೆ ಹೆಣಗಾಡುತ್ತಿರುವ ಸರ್ಕಾರ ಅಭಿವೃದ್ಧಿಗೆ ಹಣವಿಲ್ಲದೆ ವಿಲವಿಲ ಒದ್ದಾಡುತ್ತಿದೆ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅನ್ನುವಂತೆ ರಾಜ್ಯ ಸರ್ಕಾರ ಈಗಾಗಲೇ 50% ಸಾಲ ಮಾಡಿ ನುಂಗಿ ನೀರು ಕುಡಿದಿದೆ. ಇನ್ನು ಸಾಲ ಹುಟ್ಟಿಸಲು ಅಡಮಾನವಿಡಲು ಮತ್ತಿನ್ನೇನೂ ಉಳಿದಿಲ್ಲ. ಹೀಗಾಗಿ ಬೆಂಗಳೂರು ಅರಮನೆಗೆ ಕಣ್ಣಾಕಿದೆ. ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ಬಲವಂತ ಕಬ್ಜಾಗೆ ಮುಂದಾಗುವ ಮೂಲಕ ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಸ್ವಾತಂತ್ರ್ಯದ ಸಮಯದಲ್ಲಿ ದೇಶದಲ್ಲಿ ಸುಮಾರು ಅರ್ಧದಷ್ಟು ಭೂ ಪ್ರದೇಶವನ್ನ ಆಕ್ರಮಿಸಿಕೊಂಡಿದ್ದ ಮತ್ತು ಜನಸಂಖ್ಯೆಯ ಸುಮಾರು 1/3 ಭಾಗದಷ್ಟು ಜನರನ್ನ ಆಳುತ್ತಿದ್ದ 562 ರಾಜಪ್ರಭುತ್ವದ ರಾಜ್ಯಗಳಿದ್ದವು. ರಾಜ ಒಡೆಯರ್, ರಣಧೀರ ಕಂಠೀರವ ನರಸರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್ ಅವರ ಕಾಲಗಳನ್ನ ಸುವರ್ಣ ಯುಗ ಅಂತ ಪರಿಗಣಿಸಲಾಗಿದೆ. ಇದರಲ್ಲಿ ಶಿಕ್ಷಣ ಸಂಸ್ಥೆಗಳು, ಸಾಂಸ್ಕೃತಿಕ ಮಹತ್ವ ಮತ್ತು ಪ್ರಗತಿಪರ ಕಾನೂನುಗಳು ಸ್ಥಾಪನೆಯಾಗಿವೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ 4 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ.
ಅವರ ಮಗ ಯದುವೀರ್ ಪ್ರಸ್ತುತ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಸಂಸದರಾಗಿದ್ದಾರೆ. ಸರ್ಕಾರ ಮತ್ತು ರಾಜಮನೆತನದ ನಡುವೆ ಟಕಾಫರ್ ಮುಂದುವರೆದಿದ್ದು, ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಬೆಂಗಳೂರು ಅರಮನೆ ಇದೀಗ ಸರ್ಕಾರದ ಸ್ವತ್ತಾಗಲಿದೆಯೇ ಅಥವಾ ಕಾನೂನು ಹೋರಾಟದಲ್ಲಿ ರಾಜಮನೆತನದ ಕೈ ಮೇಲಾಗಲಿದೆಯೇ ಅನ್ನೋದನ್ನ ಕಾದು ನೋಡಬೇಕು. ರಾಜ್ಯ ಸರ್ಕಾರ 1955ನೇ ಇಸವಿ ಮತ್ತು 1970ನೇ ಇಸವಿ ಎನಾಮು ಅಬಾಲಿಷನ್ ಆಕ್ಟ್ ಆಗಲಿ ಅಥವಾ 1956ನೇ ಇಸವಿಯ ರಾಜಮನೆತನದ ಆಸ್ತಿಗಳನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಘೋಷಣೆ ಆಗಿರುವ ಪಟ್ಟಿಯಲ್ಲಿ ಈ ಆಸ್ತಿ ಇಲ್ಲದಿದ್ದರೆ ಬಹುತೇಕ ಸರ್ಕಾರಕ್ಕೆ ಹಿನ್ನಡೆಯಾಗುವುದು ಖಚಿತ. ಮಹಾರಾಜರ ಮನೆತನದವರು ಇದರ ವಿರುದ್ಧ ಹೋರಾಟ ಮಾಡಲು ಸಿದ್ಧರಾಗಿರುತ್ತಾರೆ ಅಂತ ವರದಿಯಾಗಿರುತ್ತದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.